ಹಾಯ್ ಹಲೋ ಹೇಳು ಶಿಖಾ, ಹಾಯ್ ಮಾಡು ಅಂತ ಒಳ್ಳೆ ಕೆಲಸ ಎಲ್ಲ ಅವಳು ಮಾಡಲ್ಲ. ಮಾಡು, ಹಾಯ್ ಮಾಡು. ಬೃಂದು ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಇವಳಿಗೆ ಬೇಡ ಆಯ್ತಾ? ಇವಳು ಹಾಯ್ ಮಾಡ್ತಾ ಇಲ್ಲ, ಬೇಡ. ವೆಲ್ಕಮ್ ಟು ಚಂದನ ಬ್ಲಾಗ್. ನಾವೆಲ್ಲಿಗೆ ಹೋಗ್ತಿದ್ದೀವಿ ಇವತ್ತು? ಯಾಕೆ? ಡೆಲಿವರಿಗೆ. ಯಾರ್ದು? ಹಾಸ್ಪಿಟಲ್ಗೆ ಡೆಲಿವರಿಗೆ ಹೋಗ್ತಾ ಇದ್ದೀನಿ. ಡೆಲಿವರಿ ವ್ಲಾಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಸೊ ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ ಒಳಗಡೆ ಎಲ್ಲ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ. ಹಲೋ. ಮೊದಲಿಗೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಯಾಕಂದರೆ ಹಾಸ್ಪಿಟಲಲ್ಲಿ ನನಗೆ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೊಗೊಳಕ್ಕೆ ಬಿಡಲಿಲ್ಲ. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾರೆ, ಫೋನ್ನ ಯೂಸ್ ಮಾಡಬೇಡಿ ಜಾಸ್ತಿ ಅಂತ. ಹಾಗಾಗಿ ಮತ್ತು ವೀಡಿಯೋಸ್ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ. ನಂದು ಡೆಲಿವರಿ ಆಗಿದ್ದು ಬ್ಯಾಂಗ್ಳೂರಲ್ಲಿ ಕಮಾಂಡ್ ಹಾಸ್ಪಿಟಲಲ್ಲಿ. ಹಾಗಾಗಿ ಆರ್ಮಿ ಹಾಸ್ಪಿಟಲ್ ಅನ್ನೋದು ಕಾರಣಕ್ಕೆ ಅವರು ಬಿಡೋದಿಲ್ಲ. ಸೊ ಇಲ್ಲಿ ಎಲ್ಲ ಸ್ವಲ್ಪ ಹ್ಯಾಕ್ ಮಾಡೋರು ಜಾಸ್ತಿ ಇರ್ತಾರೆ, ಸಪೋಸ್ ಏನಾದರೂ ಆದರೆ ಅಂತ. ಸೊ ಹಾಸ್ಪಿಟಲ್ ಆಗಿರೋದ್ರಿಂದ ಸಾವಿರಾರು ಜೀವಗಳ ಪ್ರಶ್ನೆ ಆಗಿರೋದ್ರಿಂದ ನಾನು ಅಷ್ಟೊಂದು ರಿಸ್ಕ್ ತೊಗೊಂಡು ವೀಡಿಯೋಸ್ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದಕ್ಕಾಗಿ ನಾನು ಮನೆಗೆ ಬಂದಮೇಲೆ, ಡಿಸ್ಚಾರ್ಜ್ ಆಗಿ ಬಂದಮೇಲೆ ಯಾವ ರೀತಿ ಬಾಣಂತನ ಮಾಡ್ಕೋತೀನಿ ಮತ್ತು ನನ್ನ ಡೆಲಿವರಿ ಹೇಗಾಯಿತು ಅಂತೆಲ್ಲ ನಾನು ಇದ್ರ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ. ನಂದು ನಾರ್ಮಲ್ ಡೆಲಿವರಿ. ಫಸ್ಟ್ ಬೇಬಿಯೂ ನಾರ್ಮಲ್ ಆಯಿತು, ಸೆಕೆಂಡ್ ಬೇಬಿ ಕೂಡ ನಾರ್ಮಲ್ ಆಯಿತು. ಆ್ಯಕ್ಚುಲಾಗಿ ಸೆಕೆಂಡ್ ಬೇಬಿನ ಸಿಸೇರಿಯನ್ ಮಾಡ್ತೀವಿ, ಪ್ಲಾಸೆಂಟಾ ಇದೆ, ಎಕ್ಸ್ಟ್ರಾ ಪ್ಲಾಸೆಂಟಾ ಅಂತ ಹೇಳಿದ್ರು. ಬಟ್ ಅದಾದಮೇಲೆ ಸ್ವಲ್ಪ ಕ್ಯೂರ್ ಆಗ್ತಾ ಬರ್ತಾ ಇದೆ. ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಣ ಅಂತ ಹೇಳಿ ನಾರ್ಮಲ್ ಡೆಲಿವರಿ ಮಾಡಿದ್ರು. ಯೂಶ್ವಲಿ ಬೇಸಿಗೆಯಲ್ಲಿ ಬಾಣಂತನ ಬಂದಾಗ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ. ಅದೇ ರೀತಿ ನನ್ನ ಸ್ಕಿನ್ ಕೂಡ ಡ್ರೈ ಆಗಬಾರ್ದಂತ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಮಾಮಾ ಅರ್ತ್ ಅವರ ಸೋಪ್. ಈ ಒಂದು ಫ್ಲೇವರ್ ಏನಿದೆ, ವಿಟಮಿನ್ ಸಿ ಇದೆ ಇದರಲ್ಲಿ. ಹಾಗೆ ಇದು ನಮ್ಮ ಸ್ಕಿನ್ನ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ, ನಾನ್ ಡ್ರೈ ಆಗಿ ಕನ್ವರ್ಟ್ ಮಾಡುತ್ತೆ. ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಲೋಷನ್ ಸೋಪ್ ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ ಹಾಕಿ ಮಾಡಿಲ್ಲದೆ ಇರೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗೂ ಕೂಡ ಇರುತ್ತೆ. ಸೊ ಈ ಒಂದು ಸೋಪ್ ನನಗೆ 4 ಬರುತ್ತೆ, ಒಂದೇ ಪ್ಯಾಕಲ್ಲಿ 4 ಬರುತ್ತೆ, ಪ್ಯಾಕ್ ಆಫ್ 4. ಸೊ ವಿಟಮಿನ್ ಸಿ ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ ಅಂತಲೇ ನೋಡ್ತಿದ್ದೀರಾ. ವಿಟಮಿನ್ ಸಿ ಜೊತೆಗೆ ಹನಿ ಮಿಕ್ಸ್ ಮಾಡಿರೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಇನ್ನೂ ಒಂದು ಫ್ಲೇವರ್ ಇದೆ, ಅದು ಬಂದು ಟರ್ಮರಿಕ್ ಮತ್ತು ಸ್ಯಾಂಡಲ್ವುಡ್ನ ಹಾಕಿ ಮಿಕ್ಸ್ ಮಾಡಿರುವಂಥದ್ದು. ಈ ಒಂದು 2 ಫ್ಲೇವರ್ನ ನಾನು ತರಿಸ್ಕೊಂಡಿದ್ದೀನಿ. 2 ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಫ್ರಾಗ್ರೆನ್ಸ್ ಅಂತೂ ಸಖತ್ತಾಗಿರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡೋದು ಕಾರಣ ಏನಂತಂದರೆ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ನಮ್ಮ ಸ್ಕಿನ್ ಯಾವುದೇ ರೀತಿ ಹಾರ್ಮ್ಫುಲ್ ಆಗೋದಿಲ್ಲ. ಈ ಒಂದು ಫ್ಲೇವರ್ ಬಂದು ಉಪ್ಟನ್ ಮತ್ತು ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ 2 ಕೂಡ. ಅದು ವಿಟಮಿನ್ ಸಿ, ಇದು ಉಪ್ಟನ್. ಬಟ್ ಇದು ಟರ್ಮರಿಕ್ ಸ್ಯಾಂಡಲ್ವುಡ್. ಅದು ಫಸ್ಟ್ ಒನ್ ಬಂದು ವಿಟಮಿನ್ ಸಿ ಜೊತೆಗೆ ಹನಿ ಸೇರಿಕೊಂಡಿದೆ. ಸೊ ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಸೊ ಈ 2 ಸೋಪ್ ನಿಮ್ಗೆ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಅಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಮಾಮಾ ಅರ್ತ್ ಅವರ ವೆಬ್ಸೈಟ್ಗೆ ಹೋಗಿ ನೀವು ಚಾಂತ್ 2024 ಅನ್ನೋ ಒಂದು ಕೂಪನ್ ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಸೂಪರ್ ಟೆಕ್ಸ್ಟ್ ಅಲ್ಲಿ ಚಾಂತ್ 2024 ಅನ್ನೋ ಒಂದು ಕೂಪನ್ ಕೋಡ್ನ ಹಾಕಿದ್ದೀನಲ್ವಾ, ಅದನ್ನ ನೀವು ಕಾಪಿ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಇರುತ್ತೆ. ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ ಇವಾಗ ನಿಮಗೆ ಹತ್ತಿರದ ಸ್ಟೋರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಆನ್ಲೈನ್ ಕೂಡ ಅವೈಲೇಬಲ್ ಇದೆ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಅನ್ನೋ ಆ್ಯಪಲ್ ಕೂಡ ನಿಮಗೆ ಅವೈಲೇಬಲ್ ಸಿಗ್ತಾ ಇರೋದ್ರಿಂದ ನೀವು ಮನೆಗೇನೆ ತರಿಸ್ಕೋಬಹುದು. ಅಥವಾ ನಿಮ್ಮ ಹತ್ತಿರದ ಸ್ಟೋರ್ಸ್ ಯಾವ್ದಾದ್ರು ಇದ್ರೆ ಅಲ್ಲೂ ಕೂಡ ನೀವು ಹೋಗಿ ಆರಾಮ್ಸೆ ಬೈ ಮಾಡ್ಬೋದು. ನಾವು ಆರ್ಮಿಯಲ್ಲಿ ಇರೋದ್ರಿಂದ ಕ್ಯಾಂಟೀನಲ್ಲಿ ನಮಗೆ ಆರಾಮಾಗಿ ಸಿಗುತ್ತೆ. ನಾವು ಎಷ್ಟು ಬೇಕಾದರೂ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ನ ಬೈ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲವೂ ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಮಾಮಾ ಅರ್ತ್ ಅವರ ಪ್ರಾಡಕ್ಟ್ಸ್ ಬೇಬೀಸ್ಗಾಗಲಿ ನಮಗಾಗಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಎಲ್ಲ ಸ್ಕಿನ್ ಟೈಪ್ ಅವರು ಈ ಒಂದು ಸೋಪ್ಸ್ನ ಯೂಸ್ ಮಾಡ್ಬೋದು. ನಿಮಗೆ ಬೇಕಂತಂದರೆ ಖಂಡಿತವಾಗ್ಲೂ ಹೋಗಿ ನೀವು ಬೈ ಮಾಡಿ ಯೂಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆನಾ? ಈಗ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಆ ಥರ ಎಲ್ಲ ಮಲ್ಕೊಂಡು ಎದ್ದು 1 ಅವರ್ ಮಲ್ಕೊಂಡಿರ್ತೀನಿ. ಎದ್ಮೇಲೆ ತುಂಬ ಸ್ವೆಟ್ ಆಗಿರ್ತೀನಿ ಅಂದ್ಬಿಟ್ಟು ಬೇರೆ ಒಂದು ನೈಟಿನ ಹಾಕೋತೀನಿ. ಆದಮೇಲೆ ಇವರು ನಮ್ಮ ಅಪ್ಪಂಗೆ ಅಕ್ಕ ಆಗಬೇಕು, ಸ್ವಂತ ಅಕ್ಕ. ಅದು ಸ್ವಂತ ಅಕ್ಕನ ಮಗಳು. ಸೊ ನನಗೆ ಸೋದರತ್ತೆ ಮತ್ತು ಅವ್ರ ಮಗಳು, ಅವ್ರ ಪಾಪು ಎಲ್ಲರೂ ಬಂದಿದ್ದರು ನನ್ನ ನೋಡೋದಕ್ಕೆ, ಪಾಪು ಆಗಿದೆ ಅಂತ. ಇನ್ನೊಂದು ವಿಷಯ ಏನಂತಂದರೆ, ನಾವು ಎಲ್ಲ ಕಡೆನೂ ಬೆಳೆದಿರೋದ್ರಿಂದ ನಮ್ಮ ಅತ್ತೆ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚಿಕ್ಕದ್ರಲ್ಲಿ. ಹಾಗಾಗಿ ನಮಗೇನಾದರೂ ನೋವಾಯಿತು ಅಂತಂದರೆ ಬೇಗ ಸ್ಪಂದಿಸ್ತಾರೆ. ಏನಾದರೂ ಖುಷಿ ವಿಷಯ ಅಂತಂದರೆ ಅದಕ್ಕೂ ಬೇಗ ಸ್ಪಂದಿಸಿ ಬರ್ತಾರೆ ನೋಡೋದಕ್ಕೆ. ಅದೊಂದು ನಂಗೆ ಸಿಕ್ಕಾಬಿಟ್ಟೆ ನಾನು ಪುಣ್ಯವಂತೆ ಅಂತ ಹೇಳ್ಬೋದು, ನನ್ನ ಫ್ಯಾಮಿಲಿನ ನಾನು ಪಡ್ಕೊಳ್ಳೋದಕ್ಕೆ. ಸೊ ಇವಾಗ ಡೆಲಿವರಿ ವಿಷಯಕ್ಕೆ ಬಂತು ಅಂತ ಅಂದರೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ ಇರ್ತೀನಿ ನಾನು. ಈಗ ಡೆಲಿವರಿ ವಿಷಯಕ್ಕೆ ಬಂತು ಅಂದರೆ ನನಗೆ ಹೆಣ್ಣು ಪಾಪು ಆಗಿದೆ. ನಾರ್ಮಲ್ ಡೆಲಿವರಿ. ನೈಟ್ ನನಗೆ 9 ಗಂಟೆಯಲ್ಲಿ ಪೇಯ್ನ್ ಬಂದಿದ್ದು. ನಾಳೆ ಮಧ್ಯಾಹ್ನ 1 ಕಾಲಲ್ಲಿ ಹುಟ್ಟಿದ್ದವಳು.
ಮತ್ತು ಹೇಶಿಕಾ ಅಂದರೆ ನೈಟ್ 10 ಗಂಟೆಲಿ ಪೇಯ್ನ್ ಬಂತು, ಅವಳು ಬೆಳಗಿನ ಜಾವ 5 ಗಂಟೆಗೆಲ್ಲ ಉಟ್ಬಿಟ್ಲು. ಅದಷ್ಟು ನನಗೆ ರಿಸ್ಕ್ ಅನಿಸ್ತಿಲ್ಲ. ಬಟ್ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿತ್ತು ನಂದು. ಆ್ಯಕ್ಚುಲಾಗಿ ಅವಳ ಒಂದು ಫಸ್ಟ್ ಪ್ರೆಗ್ನೆನ್ಸಿಗಿಂತನೂ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಒಂದು ಸ್ವಲ್ಪ ಓಕೆ ಊಟ ತಿಂಡಿ ಎಲ್ಲ ಸೇರ್ತಿತ್ತು. ಸೊ ಇವಾಗ ಅಂದರೆ ನಾನು ಬಾಣಂತನದಲ್ಲಿ ಹಾಲು ಅನ್ನ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲನ ಮಿಕ್ಸ್ ಮಾಡಿಕೊಂಡು ತಿಂತೀನಿ. ಅನ್ನ ಬಂದು ರಾಜಮುಡಿ ಅಕ್ಕಿ ಅಂತ ಹೇಳ್ತಾರಲ್ವ, ರಾಜಮುಡಿ ಅಕ್ಕಿನ ಮಿಲ್ ಮಾಡಿಸ್ಕೊಂಡು ಬಂದಿರೋದು, ಮನೆಯಲ್ಲೇ ಬೆಳೆದು ಗದ್ದೆಲಿ ಮಿಲ್ ಮಾಡಿಸ್ಕೊಂಡು ನಮ್ಮ ಮನೆಯವ್ರು ತಂದಿರೋದು. ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲೇ ರಾಜಮುಡಿ ಅಕ್ಕಿನ ಬೆಳೀತಾರೆ. ಇದಕ್ಕೆ ಇನ್ನೊಂದು ಏನೋ ಹೇಳ್ತಾರೆ, ಕ್ಯಾಸಕ್ಕಿ ಅಂತ ಹೇಳ್ತಾರೆ ಕೆಲವರು. ಆ ಥರ ಒಂದು ಅಕ್ಕಿನ ನೀಟಾಗಿ ಫುಲ್ ಗಂಜಿ ಥರ ಮಾಡಿಕೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನನ್ನ ಪರ್ಸಲ್ಲಿ 10 ರೂಪಾಯಿನೂ ಬಿಡೋಂಗೆ ತಗೋತಾರೆ. ಅಲ್ಲೊಂದು 100 ರೂಪಾಯಿ ತಗೊಳ್ಳಿ, ಬೇಡಕ್ಕ ನಾವು. ನನ್ನ ಪರ್ಸ್ ಹಿಡ್ಕೊಂಡು ಕಳ್ಳಿ ಕೂತಂಗೆ 1 ರೂಪಾಯಿನೂ ಬಿಡ್ಲಿಲ್ಲಲ್ರಿ. 5,000 ದುಡ್ಡಿಟ್ಟಿದೆ, 5,000ದಲ್ಲಿ 1 ರೂಪಾಯಿನೂ ಇಲ್ಲ. ತಗೊಂಡ್ರು. ಈಗ ನಮ್ಮ ಅತ್ತೆ ಕೊಟ್ಟಿದ್ದು ಅದನ್ನೂ ತಗೋತಾರೆ. ಮಗು ನೋಡಕ್ಕೆ ಬಂದವರು 1 ರೂಪಾಯಿನೂ ಕೊಡಂಗಿಲ್ಲ, ಎಲ್ಲ ಗೊಳನ್ ಸ್ವಾಹ ಮಾಡ್ಕೊಡೋದು. ಇವತ್ತು ಪಾಪ ಹೋಗ್ತಾ ಇದ್ದಾರೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಡ್ಯೂಟಿ ಮಾಡೋದಕ್ಕೆ. ಕೊನೆಗೂ ನನ್ನ ಮದುವೆ ಆಗಿದ್ದು ಸಾರ್ಥಕ ಆಯ್ತಾ ಹೇಳ್ರಿ? ನಿಮ್ಮ ಲವ್ವರ್ಗಿಂತ ನಾನೇ ಬೆಟರ್. ಆ್ಯಕ್ಚುಲಾಗಿ ನಾನು ಹಾಸ್ಪಿಟಲಲ್ಲಿ 6 ಡೇಸ್ ಏನೋ ಇದ್ದೆ ಅಂತ ಅನಿಸುತ್ತೆ. ನಾರ್ಮಲ್ ಡೆಲಿವರಿ ಆದ್ರೂ ನನಗೆ ಕಾಲು ತುಂಬ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು, ತುಂಬ ಊದ್ಕೊಂಡ್ಬಿಟ್ಟಿತ್ತು ನಾರ್ಮಲ್ ಡೆಲಿವರಿ ಆಗಿ 1/2 ಅವರ್ಗೆ. ಅದಾದಮೇಲೆ ಮಗುಗೆ ಜಾಂಡೀಸ್ ಬಂತು. ಡಿಸ್ಚಾರ್ಜ್ ಆಗಬೇಕಿತ್ತು 3ನೇ ದಿನಕ್ಕೆ. 3ನೇ ದಿನದಿಂದ ಜಾಂಡೀಸ್ ಜಾಸ್ತಿ ಬಂದುಬಿಡ್ತು ಅವಳಿಗೆ. ಆ್ಯಕ್ಚುಲಿ ಬಿರ್ಲಿಯಮ್ ಬಂದು 16 ಏನೋ ಇತ್ತು ಪಾಯಿಂಟು. ಸೊ ಹಾಗಾಗಿ ಅವರು ನಮ್ಮನ್ನ ಡಿಸ್ಚಾರ್ಜ್ ಮಾಡಲಿಲ್ಲ, 2 ಡೇಸ್ ಎಕ್ಸ್ಟ್ರಾ ಇಟ್ಕೊಂಡ್ರು. ಅದಾದಮೇಲೆ ನಾವೇನೇ ಇನ್ನೂ ಕಡಿಮೆ ಆಗಲಿಲ್ವಲ್ಲ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದ್ವಿ ಮನೆಗೆ ಬಂದಮೇಲೆ ಸ್ವಲ್ಪ ಬಿಸಿಲಿಗೆಲ್ಲ ತೋರಿಸಿದ್ಮೇಲೆ ಮಗುನ ಕಡಿಮೆ ಆಯಿತು. ಆ್ಯಕ್ಚುಲಿ ನಾನು ತುಂಬಾ ಹೆದರ್ಕೊಬಿಟ್ಟಿದ್ದೆ, ಅಪ್ಪ ಹಿಂಗೆ ಆಗ್ಬಿಡ್ತಲ್ಲ ನನಗೆ ಅಂತ. ಆ್ಯಕ್ಚುಲಿ ಅವಳಿಗೆ ಫಸ್ಟ್ ಬೇಬಿಗೆ ನನಗೆ ಆ ಥರ ಏನೂ ಫೀಲ್ ಇರಲಿಲ್ವಲ್ಲ, ಗೊತ್ತಿರಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಟ್ ಎಲ್ಲ ಬೇಬೀಸ್ಗೂ ಜಾಂಡೀಸ್ ಕಾಮನ್ ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಇಷ್ಟೊಂದು ಜಾಸ್ತಿ ಆಗಿಬಿಡುತ್ತೆ ಮತ್ತು ಅದೆಲ್ಲ ಬ್ರೈನ್ಗೆ ಹೋಗ್ಬಿಡುತ್ತೆ ಅಂತೆಲ್ಲ ಹೇಳ್ಬಿಟ್ಟಿದ್ರು ಡಾಕ್ಟರ್ ನನಗೆ. ಹಾಗಾಗಿ ಸ್ವಲ್ಪ ಭಯ ಆಗೋಗಿತ್ತು. ಬಟ್ ಅದೆಲ್ಲ ಥ್ಯಾಂಕ್ ಗಾಡ್ ಅದೆಲ್ಲ ತುಂಬ ಚೆನ್ನಾಗಿ ಕ್ಯೂರ್ ಆಯಿತು. ಅದಾದಮೇಲೆ ಧರ್ಮಸ್ಥಳಕ್ಕೂ ಕೂಡ ಕೇಳ್ಕೊಂಡಿದ್ರು ನಮ್ಮ ಮನೆಯವರು. ನನ್ನ ಹಸ್ಬೆಂಡ್ ಇದ್ದಿದ್ದು ನನಗೆ ಗರ್ಲ್ ಬೇಬಿ ಆಗಿ ಚೆನ್ನಾಗಿ ಆಗಿ ಡೆಲಿವರಿ ಎಲ್ಲ ನಾರ್ಮಲ್ ಆಗಿ ಮನೆಗೆ ಬಂದರೆ ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ ಕೇಳ್ಕೊಂಡಿದ್ರಂತೆ. ಅದು ಒಂದೇ ಅವರು ಮಾಡೋದು, ಇನ್ನೇನೂ ಕೇಳಲ್ಲ ಅವರು ದೇವ್ರ ಹತ್ರ. ನಮ್ಗೇನಾದರೂ ಹೆಲ್ತ್ ಇಶ್ಯೂ ಆಯಿತು ಅಂತಂದರೆ ಆಟೋಮೆಟಿಕಲಿ ಚೆನ್ನಾಗಾಗ್ಲಪ್ಪ, ಬೇಗ ಮನೆಗೆ ಬರಲಿ ಅಂತ ಕೇಳ್ಕೊತಾರೆ. ಸೊ ಅದೇ ರೀತಿ ನಮಗೆ ಮತ್ತೆ ಗರ್ಲ್ ಬೇಬಿನೇ ಆಯಿತು. ತುಂಬ ಇಷ್ಟಪಟ್ಟು ಗರ್ಲ್ ಬೇಬಿನೇ ಬೇಕಂತ ಹೇಳಿ ಅರ್ಕೆಲ್ಲ ಕಟ್ಕೊಂಡು ಎತ್ಕೊಂಡಿರೋಂಥ ನಮ್ಮ ಮುದ್ದು ಲಕ್ಷ್ಮಿ ಅವಳು. ಸೊ ಅದೊಂಥರ ಖುಷಿ ನಮಗೆ ಅವಳ ಮನೆಗೆ ಬಂದ ತಕ್ಷಣವೇ. ಮತ್ತು ಯಾರೇ ಆದರೂ ಅಷ್ಟೇ ಸಿಸೇರಿಯನ್ ಹೋಗೋದಕ್ಕಿಂತ ಮುಂಚೆ ನೀವು ನಾರ್ಮಲ್ ಡೆಲಿವರಿ ಸ್ವಲ್ಪ ಪೇಯ್ನ್ ಇದ್ರೂ ಪರವಾಗಿಲ್ಲ, ನೀವು ಟ್ರೈ ಮಾಡಿ. ಕಷ್ಟ ಆದರೂ ಪರವಾಗಿಲ್ಲ ನಾರ್ಮಲ್ ಡೆಲಿವರಿ ಮಾಡ್ಕೊಳ್ಳೋದಕ್ಕೆ. ಸೊ ನನ್ನ ಡೆಲಿವರಿ ಜರ್ನಿ ಹೀಗಿತ್ತು. ಆಮೇಲೆ ಹಾಸ್ಪಿಟಲ್ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸೂತ್ಕ ತೊಗೋಬೇಕಲ್ವಾ. ಸೊ ಇವತ್ತು ಸಂಜೆ ಸೂತ್ಕ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಾಳೆ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಫ್ಲೈಟ್ ಇತ್ತು, ಅವರು ಮತ್ತು ಡೆಲ್ಲಿಗೆ ಡ್ಯೂಟಿಗೆ ಹೋಗಲೇಬೇಕಿತ್ತು. ಡಿಸ್ಚಾರ್ಜ್ ಎಲ್ಲ ಮಾಡ್ಕೊಂಡು ಬಂದು ಅವರು ಪಾಪ ಹಾಸ್ಪಿಟಲೆಲ್ಲ ತಿರುಗಾಡಿ ಸುಸ್ತಾಗ್ಬಿಟ್ಟಿದ್ರು ಪಾಪ. ಅವರು ತುಂಬಾ ಓಡಾಡಿ ಮತ್ತು ಅಲ್ಲೆಲ್ಲ ಪ್ರೊಸೀಜರ್ಸ್ ತುಂಬಾ ಇರುತ್ತೆ ಬ್ಯಾಂಗ್ಳೂರು ಕಮಾಂಡ್ ಹಾಸ್ಪಿಟಲಲ್ಲಿ. ಎಲ್ಲ ಕಡೆ ಆರ್ಮಿ ಹಾಸ್ಪಿಟಲ್ ಅಂತಂದರೆ ಹಾಗೇನೆ ಏನು ಮಾಡೋಕ್ಕಾಗಲ್ಲ. ಸೊ ನಾವು ಡೆಲಿವರಿಗೆ ಅಲ್ಲೇ ಹೋಗಿದ್ವಿ. ಮತ್ತು ಇಲ್ಲಿ ಅಪ್ಪ ಮಗಳಿಬ್ರು ಮಾತಾಡ್ಕೋತಾ ಇದ್ರು. ಹೇಶಿಕಾ ಅಲ್ಲಿ ಹೊರಗಡೆ ಇರ್ತಾಳೆ, ಚಿಕ್ಕ ಪಾಪು ಅಂತ ಹೇಳಿ ಅವಳು ಬರೋದಿಲ್ಲ, ಯಾಕಂದರೆ ಗಲಾಟೆ ಮಾಡ್ತಿರ್ತಾಳಲ್ಲ. ಇಲ್ಲಿ ನನ್ನ ತಮ್ಮ ನನ್ನ ತಂಗಿ ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಅವಳು ರೂಮಿಗೆ ಬರೋದು ಕಡಿಮೆ ಮಾಡ್ತಾಳೆ. ಅದಾದಮೇಲೆ ಅವಳು ತಂಗಿ ಅಮ್ಮ ಕಣ್ಣು ಬಿಟ್ಟಿದೆಯಾ, ನಗಾಡ್ತಿದ್ಯಾ ಅಂತೆಲ್ಲ ಮಾತಾಡ್ಸ್ಕೊಂಡು ಬರ್ತಾಳೆ. ಅವಳಿಗೆ ನಾವು ಅಟೆನ್ಷನ್ ಏನು ಕಡಿಮೆ ಮಾಡಿಲ್ಲ, ಯಾಕಂದರೆ ಫೀಲ್ ಬರಬಾರ್ದಂತ ಅಷ್ಟೇ. ನನ್ನನ್ನು ಜಾಸ್ತಿ ಮಾತಾಡ್ಸಲ್ವಲ್ಲ, ಅವಳನ್ನೇ ಜಾಸ್ತಿ ಮಾತಾಡ್ಸ್ತಾರಲ್ಲ ಅಂತ ಏನೂ ಆ ಥರ ಎಲ್ಲ ಅಂದ್ಕೊಳ್ಳಲ್ಲ. ಬಟ್ ಅವಳಿಗೆ ಆ ಥರ ಫೀಲ್ ಬರಬಾರ್ದು ಅಂತೇಳಿ ನಾವು ಕಾಮನಾಗಿ ಇಬ್ರೂ ಬ್ಯಾಲೆನ್ಸಿಂಗ್ ಆಗೇ ನೋಡ್ಕೋತೀವಿ. ಆ್ಯಂಡ್ ಇವರು ಪಾಪ ಇವಾಗ ನೈಟ್ 11 o'clock or 12 ಹೊರಡ್ತಾರೆ. ಅದಕ್ಕಾಗಿ ಫುಲ್ ಫೀಲ್ ಮಾಡಿಕೊಂಡು ಮಗುನ ಆಟ ಆಡ್ಕೊಂಡು ಮಲಗಿದ್ರು. ಮತ್ತು ಅವ್ರು ಬರೋ ಅಷ್ಟರಲ್ಲಿ ಮಕ್ಕಳೆಲ್ಲ 3-4 ತಿಂಗಳು ದೊಡ್ಡವರಾಗಿರ್ತಾರಲ್ಲ, ಹಾಗಾಗಿ ನಾನು ಮಿಸ್ ಮಾಡ್ಕೋತೀನಿ, ಇವಳ ಒಂದು ಗ್ರೋನ ನಾನು ಇರೋದಕ್ಕಾಗಲ್ಲ ಜೊತೇಲಿ ಅಂತೆಲ್ಲ ಫೀಲ್ ಮಾಡ್ಕೋತಾಯಿದ್ರು.
ಅದಾದಮೇಲೆ ನನ್ನ ಡೆಲಿವರಿಲಿ ತುಂಬಾ ನನಗೆ ಕ್ರಿಟಿಕಲ್ ಆಗೋಗಿದೆ ಏನಂತಂದರೆ ಬೇಬಿ ಸ್ಟಕ್ ಆಗಿಬಿಟ್ಟಿದ್ಲು. ಅದು ಹಿಂಗಾಯ್ತಂತಲೇ ಗೊತ್ತಿಲ್ಲ, ಪೈನ್ ಎಲ್ಲ ಚೆನ್ನಾಗೇ ಬಂದಿದೆ, ಎಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನನಗನ್ನಿಸ್ತು. ಬಟ್ ಏನೋ ಸ್ಟಕ್ ಆಗಿಬಿಟ್ಟಿದ್ಲು. ಅದಾದಮೇಲೆ ಎಲ್ಲರೂ ಪುಷ್ ಮಾಡಿಸಿ ತುಂಬಾ ಹಿಂಸೆಯಿಂದ ನನಗೆ ಈ ಸಲ ಡೆಲಿವರಿ ಆಯಿತು. ಸೊ ಸೆಕೆಂಡ್ ಡೆಲಿವರಿ ಆಲ್ಮೋಸ್ಟ್ ನಾರ್ಮಲ್ ಡೆಲಿವರಿ ಆದರೆ ಸ್ವಲ್ಪ ಆರಾಮಾಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೇನೋ ಫಸ್ಟ್ ಡೆಲಿವರಿ ನಂದು ವ್ಯಾಕ್ಯೂಮ್ ನಾರ್ಮಲ್ ಡೆಲಿವರಿ ಆ್ಯಂಡ್ ಸೆಕೆಂಡ್ ಬೇಬಿದು ತುಂಬ ಕಷ್ಟ ಆಯಿತು ಅಂತ ಅನಿಸ್ತು. ಎಷ್ಟೇ ಕಷ್ಟ ಆದ್ರೂ ಒಂದು 3 to 4 ಡೇಸಲ್ಲಿ ನಾವು ನಾರ್ಮಲಾಗಿ ಹೋಗ್ತೀವಿ. ಡೆಲಿವರಿ ಆದಮೇಲೆ ಸಿಸೇರಿಯನ್ ಅಷ್ಟು ಪೇಯ್ನ್ಫುಲ್ ಆಗಿರೋದಿಲ್ಲ. ನಿಜವಾಗ್ಲೂ ಸಿಸೇರಿಯನ್ ಯಾರೆಲ್ಲ ಮಾಡಿಸ್ಕೊಂಡಿರೋ ಅವ್ರಿಗೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ನಾನು ಅದನ್ನು ನೋಡಿನೇ ಹಾಸ್ಪಿಟಲಲ್ಲಿ ಭಯ ಪಡ್ಕೊಂಬಿಟ್ಟಿದ್ದೆ, ಸಿಸೇರಿಯನ್ ಮಾಡ್ತಾರ ನನಗೆ ಅಂತ. ಥ್ಯಾಂಕ್ ಗಾಡ್ ಆ ಥರ ಆಗಿಲ್ಲ, ನಾರ್ಮಲ್ ಆಯಿತು. ಆ್ಯಂಡ್ ನಾರ್ಮಲ್ ಆದವ್ರಿಗೂ ನಾನು ನಿಮ್ಗೆ ಹೇಳೋದಿಷ್ಟೇ, ಒಂದಿನ ನೋವಾಗುತ್ತಷ್ಟೇ. ಬಟ್ ನಮಗೆ ಒಂದು 3 ಡೇಸ್ ಆದಮೇಲೆ ನಾವು ನಾರ್ಮಲಾಗಿ ಹೋಗ್ಬಿಡ್ತೀವಿ. ಆಮೇಲೆ ಹೇಳಿ, ಯಾವಾಗ ಬರ್ತೀರಾ? ಇನ್ನು 4 ತಿಂಗಳು ಸ್ವೆಟರ್ ಹಾಕಿಲ್ಲ ಶೆಕೆ, ಇನ್ನು 4 ತಿಂಗಳು ಅಷ್ಟರಲ್ಲಿ ಪಾಪು ಎಲ್ಲ ದೊಡ್ಡವರಾಗಿ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ನಮ್ಮ ಪಪ್ಪ ಇವರೇನಾ ಅಂತ ಕೇಳೋಗಿ ಬನ್ನಿ ಹೇಳ್ತಾರೆ. ಪಪ್ಪ ಬನ್ನಿ ಪಪ್ಪ. ಇವತ್ತು ಏನು ಶಾಸ್ತ್ರ ಬೃಂದು? ಗುಂಡಿಗೆ ಶಾಸ್ತ್ರ. ಇವನ್ ಗುಂಡಿಗೆ ತೆಗ್ದಕ್ಕೆ ಹಾಂ ಕಡೆ ಎಲ್ಲ ಬೆಣ್ಣೆ ತುಪ್ಪ ಒಳ್ಳೆದೊಂದು ಹಾಕ್ತಾರೆ. ತೊಟ್ಲು ರೆಡಿ ಮಾಡ್ತಾವ್ರೆ ಮನಗ್ಸಕ್ಕೆ. ಅಕ್ಕನ ಮಗಳನ್ನ ಮನಗ್ಸಕ್ಕೆ. ನಮ್ಮ ಕಡೆ ಹೆಂಗೆ ಅಂತಂದರೆ ಗುಳಿಗೆ ಶಾಸ್ತ್ರ ಅಂತ ನಾವು ಅಂತೀವಿ. ಆದರೆ ಸೂತ್ಕ ತಕ್ಕೊಂಡು ಅದಕ್ಕೆ ಹೆಸರಿಟ್ಟು ಉಡ್ದಾರ ಕಟ್ತಾರಲ್ವ ಸೋದ್ರ ಮಾವ, ಆ ಒಂದು ಶಾಸ್ತ್ರ ನಿಮ್ಮ ಕಡೆ ಏನಂತ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಈ ಥರ ಅಂತೀವಿ ನಾವು ಹಳ್ಳಿ ಕಡೆಯವರು. ಮತ್ತು ಇಲ್ಲಿ ತೊಟ್ಲಿಗೆಲ್ಲ ಸ್ವಲ್ಪ ನಾವು 5 ಥರದ ಧಾನ್ಯನ ಕಟ್ಟಿಬಿಟ್ಟು ತೊಟ್ಲಿಗೆ ಮನ್ಸ್ಬೇಕು ಫಸ್ಟ್ ಟೈಮ್. ಹಾಗೇನೆ ಹುಟ್ಟಿದ ತಕ್ಷಣವೇ ತೊಟ್ಲಿಗೆ ಹಾಕೋದ ನಾವು. ಅದಕ್ಕೆ ಅವ್ನು ಕಟ್ತಾ ಇದ್ದಾನೆ. ನನ್ನ ತಮ್ಮ ಅಲ್ವಾ, ಸೋದ್ರ ಮಾವ ಆಗಬೇಕಲ್ವ ನನ್ನ ಮಗಳಿಗೆ, ಹಾಗಾಗಿ ಅವನ ಕೈಲಿ ಮಾಡಿಸ್ತಿದ್ದೀವಿ. ಅವನು ಇಲ್ಲೇ ಇರ್ತಾನೆ. ನನಗೆ 3ನೇ ಚಿಕ್ಕಮ್ಮನ ಮಗ ಅವನು, ಬೃಂದನ್ ಅಂತ, ಜೀವನ್ ಅಂತ ಅವನ ಹೆಸರು. ಆ್ಯಕ್ಚುಲಿ ನಾವು ಬೃಂದು ಅಂತೀವಿ. ಇವಾಗ ತೊಟ್ಲೊಳಗಡೆಗೆ ಅವಳನ್ನ ಮಲಗಿಸಿ ತೂಗಿ ಅದೆಲ್ಲ ಆದಮೇಲೆ ಕಡಲೆ ಹಿಟ್ಟು ಮಾಡಿ ಎಲ್ರಿಗೂ ಕಡಲೆ ಹಿಟ್ಟು ಕೊಟ್ಟು ಅದರಲ್ಲಿ ಸೂತ್ಕೆಲ್ಲನೂ ತಕ್ಕೊಂಡು, ಮಗು ಆದಾಗ ಸೂತ್ಕ ಅಂತ ಹೇಳ್ತಾರಲ್ವ ಅದನ್ನೆಲ್ಲ ತಕ್ಕೊಂಡು ಇವಾಗ ಅವಳನ್ನ ಮನಗಿಸಿ ಅವಳಿಗೆ ಹೆಸರು ಕೂಡ ಇಟ್ಟಿರ್ತೀವಿ. ಅವಳಿಗೆ ಏನು ನೇಮ್ ಬಂದಿತ್ತಂದರೆ ಮೋಯಿಂದ ಒಂದು ಲೆಟರ್ ಬಂದಿತ್ತು ಅಷ್ಟೇ. MO ಇಂದನೇ ಇಡಬೇಕು. MA MI ಈ ಥರ ಏನು ಇಡಬಾರ್ದು, ME ಈ ಥರ ಏನು ಇಡಬಾರ್ದು, MO ಇಂದನೇ ಇಡಬೇಕು ನೀವು ಹೆಸರನ್ನ ಅಂತ ಹೇಳಿದರು. ಹಾಗಾಗಿ ಅವಳಿಗೆ ಮೋಕ್ಷಿಕಾ ಅಂತ ಇಟ್ವಿ. ಮೊದಲು ನಾವೇನು ಅಂದ್ಕೊಂಡಿದ್ದೆ ನಾನಂದರೆ ಮೊಹಿನಾ ಅಂತ ಇಡೋಣ, ಚೆನ್ನಾಗಿರುತ್ತೆ ಡಿಫ್ರೆನ್ಸ್ ಆಗಿ ಅಂತ. ಬಟ್ ನಮ್ಮಮ್ಮ ಅವರೆಲ್ಲ ಹೇಶಿಕನ್ಗೆ ರೈಮ್ ಆಗಿರುತ್ತೆ ಮೋಕ್ಷಿಕಾ ಅಂತ, ಅದನ್ನಿಡೋಣ ಅಂತ ಅಂದರು. ಓಕೆ, ಇನ್ನು ಅಮ್ಮ ಅಪ್ಪ ಹೇಳಿದ್ಮೇಲೆ ಮುಗೀತು. ನಾನು ಮತ್ತೆ ಅದನ್ನೆಲ್ಲ ಏನು ಜಾಸ್ತಿ ಕರೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೇನು ಇಷ್ಟ ಅದು. ಹೇಶಿಕನ್ಗೂ ಅಷ್ಟೇ ಅಮ್ಮ ಹೇಶಿಕಾ ಅಂತ ಇಡೋಣ ಅಂದರು, ನಾನು ಓಕೆ ಅಂತಂದೆ. ಇವಳಿಗೆ ಮೋಕ್ಷಿಕಾ ಅಂತ ಇಡೋಣ ಅಂದರು, ನಾನು ಓಕೆ ಅಂತ ಹೇಳಿದ್ದೀನಿ. ಸೊ ಇವಾಗ ಅವನೇ ಮೋಕ್ಷಿಕಾ ಅಂತೆಲ್ಲ ಹೇಳಿ ಅದನ್ನು ತೊಟ್ಲೆಲ್ಲ ಪೂಜೆ ಮಾಡಿ ಮಲಗಿಸಿ ಕಡಲೆಯಲ್ಲಿ ಅದನ್ನು ನೇಮ್ಸ್ ಎಲ್ಲ ಬರೆದು ನಾವು ಹೆಸರನ್ನೆಲ್ಲ ಬರೆದು ಈ ಥರ ಶಾಸ್ತ್ರಗಳನ್ನ ಮಾಡ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ಮನೆ ತುಂಬ ಜನ ಬರ್ತಾರೆ. ನಮ್ಮ ಮನೆಗಂತೂ ಸಿಕ್ಕಾಪಟ್ಟೆ ಜನ, ಯಾವಾಗಲೂ ಜನ ಇರ್ತಾರೆ. ನಮ್ಮ ಮನೆ ಓನರ್ ಇದು, ನಮ್ಮನ್ನ ಓಡಿಸಿಲ್ಲ ಸದ್ಯಕ್ಕೆ, ಜನ ಇಟ್ಕೊಂಡಿದ್ದೀವಿ ಅಂತ. ಬಟ್ ತುಂಬ ಜನ ಇರ್ತಾರೆ. ನಮ್ಮ ಮನೆ ಓನರ್ ಅಷ್ಟೇ. ಆ್ಯಕ್ಚುಲಿ ನಾನು ಎಲ್ಲಿಂದ ಸ್ನಾನ ಮಾಡ್ಕೊಂಡು ಬಂದೆ ಅಂತ ನಿಮಗೆ ಡೌಟ್ ಬಂದಿರ್ಬೋದಲ್ವ. ನಮ್ಮ ಮನೆ ಓನರ್ ಮನೆಯಲ್ಲಿ ಕೊಟ್ಟಿಗೆ ಇದೆ. ಆ ಕೊಟ್ಟಿಗೆಯಲ್ಲಿ ಒಂದು ಬಚ್ಚಲ ಮನೆ ಇದೆ, ಅಲ್ಲಿ ಅಂಡೆ ಒಲೆ ಇದೆ, ನೀರಂಡೆ. ಅಲ್ಲಿ ನಾವು ಉರಿ ಹಾಕ್ಬಿಟ್ಟು ನೀರು ಕಾಯಿಸ್ಕೊಬೋದು. ಇಲ್ಲಾಂದರೆ ಸೋಲಾರ್ ಅಲ್ವಾ, ಹಾಗಾಗಿ ಜಾಸ್ತಿ ಉಯ್ಕೊಳ್ಳೋಕ್ಕಾಗಲ್ಲ, ಉರಿ ಬಂದುಬಿಡುತ್ತೆ ಮೈಯೆಲ್ಲ ಅಂದ್ಬಿಟ್ಟು ಅವರೇ ನಮಗೆ ನೀರಂಡೆ ಒಲೆಯಲ್ಲಿ ಸ್ನಾನ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿ ಕೊಟ್ಟು ಮಾಡಿಸ್ಕೋತಾರೆ. ತುಂಬ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಮನೆ ಒಳ್ಳೆ ನಾನು ಅಂತೆಲ್ಲ ಫೀಲ್ ಮಾಡ್ಕೊಂಡು ನೋಡ್ಕೋತಾರೆ. ಆ ಥರ ಎಲ್ಲ ನಮಗೆ ಓನರು, ನಾವು ರೆಂಟ್ ಆಗಿದ್ದೀವಿ ಅಂತ ನಮಗೇನು ಫೀಲ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಆ್ಯಂಡ್ ಇಲ್ಲಿ ಮೋಕ್ಷಿಕಾ
ಮೋಕ್ಷಿಕಾ ಅಂತ ಅವನು ನೇಮ್ ಕರೆದ್ಬಿಟ್ಟು ಹುಡ್ದಾರ ಕಟ್ತಾ ಇದ್ದಾನೆ ನನ್ನ ತಮ್ಮ. ತುಂಬ ಅಂದರೆ ಚೆನ್ನಾಗಿತ್ತು ಅವತ್ತೊಂದು ಫೀಲ್ ಚೆನ್ನಾಗಿತ್ತು, ಫಂಕ್ಷನ್ಸ್ ಚೆನ್ನಾಗಿತ್ತು. ಎಷ್ಟು ಬೇಗ ದೊಡ್ಡವರಾಗ್ತಾರಪ್ಪ ಇವರು ಅಂತ ಅನಿಸ್ತಿರುತ್ತೆ. ಅದ್ರಲ್ಲಿ ಬೇರೆ ಅಂದರೆ ಡೆಲಿವರಿ ಆಗಿ ಒಂದು 6 ವೀಕ್ಸ್ವರೆಗೂ ನಮಗೆ ಸ್ವಲ್ಪ ಪೇಯ್ನ್ ಇರುತ್ತೆ, ಸುಸ್ತಿರುತ್ತೆ. ಆದ್ರೂ ಇದೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಜನಗಳು ಜಾಸ್ತಿ ಇದ್ದರೆ ಅದೆಲ್ಲ ಮರ್ತೋಗಿ ಫೀಲ್ ಫ್ರೆಶ್ ಅನಿಸುತ್ತೆ. ಸೊ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಅವ್ರಿಗೆ ನಾನು ಹೇಳೋದಿಷ್ಟೇ, ಏನೂ ಆಗೋಲ್ಲ, ಆರಾಮಾಗಿರಿ. ಒಂದೇ ದಿನ ಟೈಮ್ ಫ್ಲೈಸ್ ಅಂತ ಹೇಳ್ತಾರಲ್ವ, ಆ ಥರ ಬೇಗ ಮುಗಿದೋಗ್ಬಿಡುತ್ತೆ ಟೈಮು. ಯಾವುದೇ ರೀತಿ ಪೇಯ್ನ್ ಬಂದ್ರೂ ಬೇಗ ಆಗೋಗ್ಬಿಡುತ್ತೆ ಡೆಲಿವರಿ. ಆ್ಯಂಡ್ ಸಿಸೇರಿಯನ್ ಆದ್ರೂ ಬೇಗ ಆಗೋಗ್ಬಿಡುತ್ತೆ. 2-3 ದಿನದಲ್ಲಿ ನೀವು ಎದ್ದು ನಿಂತ್ಕೊಂಡು ಓಡಾಡ್ತಿರ್ತೀರ, ಎಲ್ಲ ಚೆನ್ನಾಗಾಗುತ್ತೆ. ಸೊ ನೀವು ತುಂಬ ಧೈರ್ಯವಾಗಿರಬೇಕು. ಯಾವುದೇ ರೀತಿ ಭಯ ಪಡ್ಕೊಂಡು ಡೆಲಿವರಿಗೆ ಹೋಗಬೇಡಿ. ತುಂಬ ಚೆನ್ನಾಗಿ ಧೈರ್ಯವಾಗಿರಿ, ಏನೂ ಆಗೋದಿಲ್ಲ. ನೋಡಿ, ನಮ್ಮ ಕೈಲೇ ಆಗುತ್ತೆ ಅಂದಮೇಲೆ ನಿಮ್ಮ ಕೈಲಿ ಆಗಲ್ವಾ ಅನ್ನೋ ಥರ ಒಂದು ವಿಲ್ ಪವರ್ ಅಂತಾರಲ್ಲ, ಆ ಥರ ಇಟ್ಕೊಳ್ಳಿ. ಸೊ ನಾನು ಅದನ್ನೇ ಅನ್ಕೋತಾ ಇದ್ದೆ, ನಮಗಿಂತ ವೀಕ್ ಆಗಿರೋರು ಇರ್ತಾರೆ, ಅವ್ರ ಕೈಲೇ ಆಗಿದೆ, ನಮ್ಮ ಕೈಲಿ ಯಾಕಾಗಲ್ಲ ಅಂತ ನಾನು ಪೇಯ್ನ ತಡ್ಕೋತಾ ಇದ್ದೆ. ಆ್ಯಕ್ಚುಲಾಗಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮೋಕ್ಷಿಕಾ ಅಂತ ಕಡಲೆ ಮತ್ತು ಸಕ್ಕರೆಲಿ ಬರೆದ್ಬಿಟ್ಟು ಒಂದೇ ಒಂದು ಕಾಳು ಸಕ್ಕರೆನ ಮಗು ಬಾಯಿಗೆ ಹಾಕಿ ನೇಮ್ನ ಹೇಳ್ತೀವಿ. ಮತ್ತೆ ಮೋಕ್ಷಿಕಾ ಅಂತ ಈ ಥರ ನಾವು ಹೆಸರನ್ನ ಕರಿತೀವಿ. ಇದು ಟೆಂಪರವರಿ. ನಾಮಕರಣ ಅಂತ ಮತ್ತೆ ಗ್ರ್ಯಾಂಡಾಗಿ ಬೇಕಾದ್ರೂ ನಾವು ಮಾಡ್ಕೋಬೋದು, ಅದು ನಮ್ಮ ವಿಶ್. ಅಂದರೆ ನಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು, ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಸೊ ಇಷ್ಟು ಕರೆದ್ರೆ ನಮ್ಮದು ಇದು ಒಂದು ಶಾಸ್ತ್ರ, ಒಳ್ಳೆ ರೀತಿ ಹೆಸರು ಕರೆಯೋದು ಅಂತ ಹೇಳ್ತಾರೆ. ಅಂದರೆ ಏನು, ಚೆನ್ನಾಗಿರಲಿ ಲೈಫಲ್ಲಿ ಅನ್ನೋ ಥರ. ಸೊ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಸೇಮ್ ಆಸ್ ಇಟ್ ಈಸ್ ಇದೇ ಥರನ ಅಂತ ಹಾಸನ ಕಡೆಯಲ್ಲಿ ಆಲ್ಮೋಸ್ಟ್ ಇದೇ ಥರ ಮಾಡೋದು. ನಮಗೆ ಫಸ್ಟ್ ಬೇಬಿಗೂ ಹಿಂಗೆ ಮಾಡಿದ್ದು, ಸೆಕೆಂಡ್ ಬೇಬಿಗೂ ಹಿಂಗೆ ಮಾಡಿದ್ದು. ಸೊ ಇಲ್ಲಿ ಪಾಪ ನಮ್ಮ ಮನೆಯವರು ಹೊರಟ್ಬಿಟ್ರು ಇವಾಗ. ಬೆಚ್ಚೋಯ್ತದು. ಓಕೆ ಬಾಯ್. ಇಷ್ಟೊಂದು ಖುಷಿಯಾಗಿ ಹೋಯ್ತಾರ ಗಂಡ, ಮೊದಲನೇ ಗಂಡ ನೀವೇ. 2 ಹೆಣ್ಮಕ್ಳು ಕೊಟ್ಬಿಟ್ಟು ಆಟ ಆಡ್ಕೊ ಅಂತ. ಪಾಪನ 1 2 3 ಬಾಯ್. ಯಶಿಕಾ ಪಪ್ಪಂಗೆ ಬಾಯ್ ಮಾಡು. ಇವತ್ತಿನ ವ್ಲಾಗ್ ಇಷ್ಟೇ ಇರುತ್ತೆ. ಸೊ ನಾನು ವ್ಲಾಗ್ಸ್ನ ಮಾಡಿ ಅಪ್ಲೋಡ್ ಮಾಡೋದು ಇನ್ಮೇಲೆ ಸ್ವಲ್ಪ ರೇರ್ ಅಂತ ಅನಿಸುತ್ತೆ. ಕಂಟಿನ್ಯೂಸ್ ಆಗಿ ಮಾಡೋದಕ್ಕಾಗೋದಿಲ್ಲ, ಚಿಕ್ಕ ಪಾಪು ಇರೋದ್ರಿಂದ. ಅವಾಗವಾಗ ಒಂದೊಂದು ಈ ಥರ ಮಾಡಿ ಹಾಕ್ತಾ ಇರ್ತೀನಿ. ಅವಳಿಗೆ ಹೆಸರನ್ನ ಮೋಕ್ಷಿಕಾ ಅಂತ ಇಟ್ಟಿದ್ವಿ. ಇಂದನೇ ಬಂದಿದ್ದೆ ಅವಳಿಗೆ, ಅದು ಬಿಟ್ಟರೆ ಬೇರೆ ಲೆಟರೇ ಬಂದಿಲ್ಲ. ಸೊ ನಾನು ಮೊಹಿನಾ ಅಂತ ಇಡೋಣ ಅಂದ್ಕೊಂಡೆ, ಬಟ್ ನಮ್ಮ ಮನೇಲಿ ಎಲ್ಲರೂ ಮೋಕ್ಷಿಕಾ ಅಂತ ಇಡು, ಶಿಕನ್ಗೆ ರೈಮಾಗಿ ಚೆನ್ನಾಗಿರುತ್ತಂತ. ಸೊ ಹಾಗಾಗಿ ಇಟ್ಟಿದ್ದೀನಿ. ಸೊ ಇಲ್ಲಿವರೆಗೂ ಯಾರನ್ನ ನನ್ನ ಬ್ಲಾಗ್ಸನ್ನು ನೋಡಿದ್ದೀರಾ, ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನನಗೆ ಇವಾಗ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ 2ನೇದು ಕೂಡ ಗರ್ಲ್ ಆಯಿತಾ ಅಂತೆಲ್ಲ ಹೇಳಬೇಡಿ, ಬಿಕಾಸ್ ನಮಗೆ ಗರ್ಲೇ ಬೇಕಂತಲೇ ನಾವು ಮತ್ತೆ ಧರ್ಮಸ್ಥಳಕ್ಕೆಲ್ಲ ಕೇಳಿಕೊಂಡು ಮಾಡ್ಕೊಂಡಿದ್ದು. ಬಿಕಾಸ್ ನಮಗೆ ಗಂಡು ಮಗು ಇಷ್ಟನೇ, ಬಟ್ ಇಷ್ಟ ಇಲ್ಲ ಅಂತಲ್ಲ, ಬಟ್ ನಮಗೆ ಹೆಣ್ಮಕ್ಳು ಬೇಕು. ನಂಗೆ ತುಂಬ ಇಷ್ಟ ಹೆಣ್ಮಕ್ಳು ಅಂದರೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ರಿಗೂ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವ್ಲಾಗ್ಸನ್ನು ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.